ಶ್ರೀ ಗುರು ಬಸವ ಲಿಂಗಾಯ ನಮಃ. ನನಗೆ ಆಗಾಗ ಬೇರೆ ಬೇರೆ ಊರುಗಳಿಂದ ನಮ್ಮ ಮನೆಯಂತೂ ಕಟ್ಟಿದ್ದಾಯಿತು, ಈ ಮನೆಯ ಗುರು ಪ್ರವೇಶವನ್ನು ಹೀಗೆ ಮಾಡಬೇಕು ಸರ್, ದಯವಿಟ್ಟು ತಿಳಿಸಿ ಅಂತ ಫೋನ್ ಮಾಡ್ತಾ ಇರ್ತಾರೆ. ನಿಜಕ್ಕೂ ಅವರ ಆ ಮಾತುಗಳಲ್ಲಿ ಒಂಥರ ಭಯ ಇದ್ದರೆ, ಇನ್ನೊಂದು ಕಡೆ ಏನಾದರೂ ಹೊಸದನ್ನು ಆಚರಣೆ ಮಾಡುವಾಗ ಏನಾದರೂ ಎಡರು ತೊಡರು ಆಗಬಾರ್ದಲ್ಲ ಅಂತಕ್ಕಂಥ ಆತಂಕ ಇರುತ್ತದೆ. ಆತಂಕ ಏಕಾಗಿದೆ ಅವರಲ್ಲಿ ಅಂದರೆ, ಇಷ್ಟು ವರ್ಷಗಳವರೆಗೆ ವೈದಿಕಶಾಹಿ ವ್ಯವಸ್ಥೆ ಇಂತಿಂಥ ಆಚರಣೆ ಇಂತಿಂಥವರೇ ಮಾಡಬೇಕು, ಅದನ್ನು ಹೀಗೇನೇ ಮಾಡಬೇಕಂತಕ್ಕಂಥ ವಿಚಾರಗಳ ಅವರ ತಲೆಯಲ್ಲಿ ತುಂಬಿಬಿಟ್ಟಿದ್ದಾರೆ. ಮನೆ ನಮ್ಮದು, ಅಂಗಡಿ ಮುಂಗಟ್ಟುಗಳು ನಮ್ಮವು, ನಮಗಿರುವ ಕಾಳಜಿ ಇನ್ನೊಬ್ಬರಿಗಿರ್ಲಿಕ್ಕೆ ಸಾಧ್ಯನಾ ಅನ್ನೋ ಪ್ರಶ್ನೆ ನಮಗೆ ಮೂಡುವುದೇ ಇಲ್ಲ. ತನ್ನ ಆಶ್ರಯದ ರೀತಿ ಸುಖವನ್ನು ತಾನೊಂಬ ಊಟವನ್ನು ತಾ ಮಾಡಬೇಕಲ್ಲದೆ ಅನ್ಯರ ಕೈಯಲ್ಲಿ ಮಾಡಿಸಬಹುದೇ? ಕೆಂಪನೆ ಉಪಚಾರಕ್ಕೆ ಮಾಡುವರಲ್ಲದೆ ನಿಮ್ಮನೆತ್ತ ಬಲರು ಕೂಡಲ ಸಂಗಮ ದೇವ ಅಂತ ಅವರಿಗೆ ಸ್ಪಷ್ಟವಾಗಿ ಅರ್ಥ ಆದರೆ, ಬೇರೆಯವರ ಕಡೆಯಿಂದ ಅವರ ಮನೆಯ ಗೃಹ ಪ್ರವೇಶವನ್ನಾಗಲಿ ಅವರ ಅಂಗಡಿಯ ಪ್ರವೇಶವನ್ನಾಗಲಿ ಮಾಡಿಸಲಿಕ್ಕೆ ಸಾಧ್ಯನೇ ಇಲ್ಲ. ಆದರೆ ಈ ಅರಿವು ಬಹಳಷ್ಟು ಜನ ಲಿಂಗಾಯತರಿಗೆ ಇಲ್ಲ. ಹಾಗಾಗಿ ಈ ಕೊರತೆಯ ಕಾರಣಕ್ಕಾಗಿ ಅಥವಾ ವಿಧಾನಗಳು ಗೊತ್ತಿಲ್ಲದೆ ಇರುವ ಕಾರಣಕ್ಕಾಗಿಯೇ ಅವರು ಇನ್ನೊಬ್ಬರನ್ನ ಆಶ್ರಯ ಆಗಿರುವಂತಹ ಸಂದರ್ಭಗಳು ಹೆಚ್ಚಾಗಿವೆ. ಯಾವುದೇ ಮನೆಯ ಪ್ರವೇಶ ಅಥವಾ ಯಾವುದೇ ಅಂಗಡಿ ಮುಂಗಟ್ಟುಗಳ ಪ್ರವೇಶದ ದಿನ ನಾವು ನಮ್ಮ ಅಂಗಳದಲ್ಲಿ ಅಥವಾ ನಮ್ಮ ಮನೆ ಅಂಗಡಿಯ ಮುಂದಿನ ಭಾಗದಲ್ಲಿ ಶಟಸ್ಥಲ ಧ್ವಜಾರೋಹಣವನ್ನು ನಾವು ನೆರವೇರಿಸಬೇಕು. ಗುರು, ಲಿಂಗ, ಜಂಗಮ, ಪಾದೋದಕ, ಪ್ರಸಾದ ಈ ಅಷ್ಟಾವರಣ ಶಟಸ್ಥಲಗಳ ಒಳಗೊಂಡಂತಹ ಒಂದು ಧ್ವಜ ಇದೆಯಲ್ಲ, ಆ ಧ್ವಜ ಅವುಗಳ ಸಂಕೇತ. ಹಾಗಾಗಿ ಈ ಪ್ರಜ್ಞೆಯ ಸಂಕೇತ, ಈ ಪ್ರಜ್ಞೆಯ ಪತಾಕೆಯನ್ನು ನಾವು ಹಾರಿಸಬೇಕಾಗಿದೆ. ಆ ಧ್ವಜದ ಕೆಳಗಡೆ ಬಸವಾದಿ ಶರಣರ ಭಾವಚಿತ್ರವನ್ನು ಇಟ್ಟು ಅದನ್ನು ಪೂಜ್ಯತೆಯಿಂದ ಗೌರವಯುತವಾಗಿ ಸಾಂಕೇತಿಕವಾಗಿ ಅದನ್ನು ನಾವು ಸಂಭ್ರಮಿಸಬೇಕಾಗ್ತದೆ, ಪೂಜೆ ಮಾಡಬೇಕಾಗ್ತದೆ. ಜೊತೆಗೆ ಈ ಮನೆಯ ಪ್ರವೇಶದ ಸಂದರ್ಭದಲ್ಲಿ ಕೇವಲ ಮನೆಯಲ್ಲಿ ಭೌತಿಕ ವಸ್ತುಗಳಿದ್ರೆ ಸಾಲದು, ಅಲ್ಲಿ ಬೌದ್ಧಿಕವಾದ ಚಿಂತನೆಗಳು ನಡಿಬೇಕು ಅನ್ನುವ ಕಾರಣಕ್ಕಾಗಿ ಆ ಮನೆಯಲ್ಲಿ ನಿಯುಕ್ತಿಗೊಂಡ ಕೆಲವರಿಂದ ವಚನಗಳ ಕಟ್ಟುಗಳನ್ನು ತಲೆಯ ಮೇಲೆ ಹೊತ್ತುಕೊಂಡು ಮನೆಯನ್ನು ಪ್ರವೇಶ ಮಾಡ್ಬೋದು. ಮನೆಯನ್ನು ಪ್ರವೇಶ ಮಾಡುವ ಈ ಸಂದರ್ಭದಲ್ಲಿ ವಚನಗಳನ್ನು ಹೇಳಬೇಕು. ಯಾವ ವಚನಗಳು ಹೇಳಿದ್ರೂ ತೊಂದರೆ ಇಲ್ಲ. ಯಾವುದೇ 10, 15, 20 ವಚನಗಳನ್ನು ಹೇಳುವ ಮೂಲಕ, ಜಯಘೋಷಗಳನ್ನು ಕೂಗುವ ಮೂಲಕ ನಾವು ಮನೆಯನ್ನು ಪ್ರವೇಶ ಮಾಡಬೇಕು. ಹೀಗೆ ಪ್ರವೇಶ ಮಾಡುವ ಬದಲು ನಮ್ಮ ಜನಗಳು ಮನೆಯೊಳಗೆ ಜನರನ್ನ ಪ್ರವೇಶ ಮಾಡೋದಕ್ಕಿಂತ ಮುಂಚೆ ದನಗಳನ್ನು ಪ್ರವೇಶ ಮಾಡ್ತಾರೆ. ನಾವು ಮಾಡಬೇಕು. ದನಗಳ ನಮ್ಮ ಮನೆಯಲ್ಲಿ ಪ್ರವೇಶ ಆಗಬೇಕು, ವಿಚಾರಗಳ ಪ್ರವೇಶ ಆಗಬೇಕು ಅಂತ ಅನ್ನೋದನ್ನು ಆಲೋಚನೆ ಮಾಡಿದ್ರೆ ಅದಕ್ಕೆ ಸ್ಪಷ್ಟವಾದ ಉತ್ತರ ನಮ್ಮ ಒಳಗಡೆಯಿಂದೇ ಬರ್ತದೆ. ಆದರೆ ಇದು ಗೊತ್ತಿರದಂತಹ ಜನಗಳು ಯಾರನ್ನೋ ಕರ್ಕೊಂಡು ಬಂದು ಒಂದು ಕ್ಷಣ, ಅರೆಕ್ಷಣ ಒಂದು ದನವನ್ನು ಒಳಗಡೆ ಹೋಗಿಸಿ ಅದರ ಉಚ್ಚೆ ಸೆಗಣಿ, ನಮ್ಮ ಗಾಬರಿಯಿಂದ ಉಚ್ಚೆ ಸೆಗಣಿಯ ಮನೆ ತುಂಬೆಲ್ಲ ಬೀಳುತ್ತಲ್ಲ, ಅದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಇದು ನಿಜಕ್ಕೂ ಮೌಢ್ಯದ ಪರಮಾವಧಿ ಅನ್ನೋದೇ ವಿಧಿಯಿಲ್ಲವಾಗಿದೆ. ನಮ್ಮ ಮನೆಯೊಳಗಡೆ ನಮ್ಮ ಶೋಕೇಸಿನಲ್ಲಿ ಯಾವುದ್ಯಾವುದೋ ನಿರ್ಜೀವ ವಸ್ತುಗಳ ಪೇರಿಸಿಟ್ಟಿರ್ತೇವೆ. ನಿರ್ಜೀವ ವಸ್ತುಗಳು ಎಂದು ನಮ್ಮೊಳಗಡೆ ಚೈತನ್ಯವನ್ನು ತುಂಬಲಾರವು. ಹಾಗಾಗಿ ನಮ್ಮೊಳಗಡೆ ಚೈತನ್ಯವನ್ನು ತುಂಬತಕ್ಕಂಥ, ನಮಗೆ ವಿವೇಚನೆಯನ್ನು ಕೊಡತಕ್ಕಂಥ, ಸಮಾಜದಲ್ಲಿ ಸೌಹಾರ್ದಯುತವಾಗಿ ಬಾಳ್ತಕ್ಕಂಥ ವಚನ ಸಾಹಿತ್ಯ ನಮ್ಮ ಮನೆಗೆ ಬರಬೇಕು. ಹಾಗಾಗಿ ಆ ಶೋಕೇಸ್ನಲ್ಲಿ ಅನೇಕ ವಿಚಾರಗಳಿರಬೇಕು. ಅನೇಕ ವಿಚಾರವಂತರ ಚಿಂತನೆಗಳುಳ್ಳಂಥ ಸ್ವಾಮಿ ವಿವೇಕಾನಂದರ, ಭಗತ್ ಸಿಂಗರ, ಬಸವಾದಿ ಶರಣರ, ಪೆರಿಯರವರ, ನಾರಾಯಣಗುರು ಅವರ, ಡಾಕ್ಟರ್ BR ಅಂಬೇಡ್ಕರ್ ಅವರ ಪುಸ್ತಕಗಳನ್ನು ಅಲ್ಲಿ ನಾವು ಪೇರಿಸಿಟ್ಟಿರಬೇಕು. ಜೊತೆಗೆ ಸಿಹಿಯಾದ ಅಡಿಗೆಯಂತೂ ಖಂಡಿತವಾಗಿ ಮಾಡಿಸಿರ್ತೇವೆ. ಮನೆ ಒಳಗಡೆ ಹೋದರೆ ಕೆಲವು ಜನ ಯಜ್ಞಯಾಗ ಮಾಡ್ತಾರೆ, ಯಾವುದೋ ರುದ್ರವನ್ನು ಓದಿಸ್ತಾರೆ. ರುದ್ರ ಓದೋನಿಗೆ ಆತನಿಗೆ ಇವತ್ತು ಕೂಡ ರುದ್ರದ ಅರ್ಥ ಗೊತ್ತಿಲ್ಲ, ಆತನ ಹೇಳೋ ಮಂತ್ರಗಳ ಅರ್ಥವೂ ಕೂಡ ಆತನಿಗೆ ಗೊತ್ತಿಲ್ಲ. ಏನೇನೋ ಸಿಂಪಡಿಸ್ತಾ ಇನ್ನೇನೋ ಹೇಳ್ತಾ ಹೊಟ್ಟೆ ಇರ್ತಾನೆ. ಅದರ ಬದಲಿಗೆ ರುದ್ರ ಓದಿಸುವ ಬದಲಿಗೆ ಒಬ್ಬ ಅನುಭಾವಿಗಳನ್ನ ಕರೆಸಿ ಅವತ್ತು ಶರಣರ ಚಿಂತನೆಗಳನ್ನು ನಡೆಸ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಆದರೆ ಮನೆಯಲ್ಲಿ ಯಜ್ಞಯಾಗ ಮಾಡ್ತಕ್ಕಂಥ ಒಂದು ಸಂದರ್ಭ ಇದೆಯಲ್ಲ, ನಮಗೆ ಬಹಳ ಜನ ಲಿಂಗಾಯತರಿಗೆ ಗೊತ್ತಿಲ್ಲ. ಕಿಚ್ಚು ದೈವವೆಂದು ಹವಿಯ ನಿಕ್ಕುವ ಹಾರುವನ ಮನೆಯಲ್ಲಿ ಕಿಚ್ಚದ್ದು ಸುಡುವಾಗ ಬಚ್ಚಲ ನೀರ ಬೀದಿಯ ಧೂಳ ಹೊಯ್ದು ಬಬ್ಬಿಟ್ಟೆಲ್ಲರ ಕರೆಬರಯ್ಯ, ಒಂದನೆಯ ಮರೆದು ನಿಂದಿಸುತ್ತಿರುವರು ಕೂಡಲ ಸಂಗಮ ದೇವ ಅಂತ ಹೇಳಿದ್ದಾರೆ. ಇದನ್ನ ನಾವು ಅರ್ಥ ಮಾಡಿಕೊಳ್ಬೇಕು. ಯಜ್ಞ ಯಾಗಗಳು ಲಿಂಗಾಯತರಿಗೆ ಸಂಬಂಧಪಟ್ಟವು ಅಲ್ಲ, ಅವು ನಮಗೆ ಅಗತ್ಯವೂ ಇಲ್ಲ. ಇವನ್ನ ಶರಣ ಹೇಳ್ತಾರೆ, ವೇದ, ಶಾಸ್ತ್ರ, ಆಗಮ ಇತ್ಯಾದಿಗಳಿವೆಲ್ಲ ಇವನ್ನ ಕುಟ್ಟಲೇಕೆ, ಕುಸುಕಲೇಕೆ ಅಂತ ಅಕ್ಕ ಮಹಾದೇವಿ ತಾಯಿ ನಿಮಗೆ ಪ್ರಶ್ನೆ ಮಾಡ್ತಾಳೆ. ವೇದವೆಂಬುದು ಓದಿನ ಮಾತು, ಶಾಸ್ತ್ರವೆಂಬುದು ಸಂಧ್ಯೆ ಸುದ್ದಿ, ಪುರಾಣವೆಂಬುದು ಪುಂಡರ ಗೋಷ್ಠಿ ಅಂತ ಅತ್ಯಂತ ಸ್ಪಷ್ಟವಾಗಿ ಅವುಗಳ ನಿರಾಕರಣೆ ಮಾಡಿದ್ದೂ ಕೂಡ
ಅವನ್ನ ನಮ್ಮ ಮನೆಯಲ್ಲಿ ಸ್ವಾಗತ ಮಾಡ್ತೀವಿ ಅಂದರೆ ನಾವೆಂಥ ಜನಗಳು ಅಂತನ್ನೋದನ್ನು ನಾವೇ ಅರ್ಥ ಮಾಡಿಕೊಳ್ಬೇಕಾಗಿದೆ. ಮತ್ತೆ ಮನೆಯಲ್ಲಿ ಆ ಗೊಂಬೆಗಳು, ಇತ್ತೀಚೆಗೆ ಗೊಂಬೆಗಳು ತಂದಿದ್ದಾರೆ. ಅವು ಲಕ್ಷ್ಮಿ ಅಂತೆ, ಸರಸ್ವತಿ ಅಂತೆ, ಇತ್ಯಾದಿ ದೇವತೆಗಳಂತೆ. ಅವನ್ನ ತಗೊಂಡು ಏನು ಮಾಡ್ತಿದ್ದೀರಿ ನೀವು? ನಿಮ್ಮ ಮನೆಯಲ್ಲಿ ಮಹಾಮನೆ ಆಗ್ಬಿಟ್ರೆ ನಿಮ್ಮ ಮನಸ್ಸು ದೊಡ್ಡದಾಗಬೇಕಷ್ಟೇ. ಮನೆ ನೋಡ ಬಡವರು, ಮನ ನೋಡ ಘನಮನ ಸಂಪನ್ನರು, ಸೋಂಕಿನಲ್ಲಿ ಶುಚಿ ಸರ್ವಾಂಗ ಕಲಿಗಳು. ಈ ವಿಚಾರ ನಿಮ್ಮೊಳಗಡೆ ಅಳವಟ್ರೆ ಖಂಡಿತವಾಗಿಯೂ ನಿಮ್ಮ ಮನೆ ಮಹಾಮನೆ ಆಗ್ತದೆ. ನಿಮ್ಮ ಬಾಗಿಲಿಗೆ ಒಂದು ಕರಿದಾರ ಕಟ್ಟೋದು, ಒಳಗೆ ಮತ್ತೊಂದು ಕಟ್ಟೋದು, ಕಾಯಿ ಕಟ್ಟೋದು, ಕರ್ಪೂರ ಕಟ್ಟೋದು, ಇವುಗಳಿಂದ ಏನೂ ಅರ್ಥ ಇಲ್ಲ. ಕಾಯಿ ಅಟ್ಟುಣ್ಣೋದಕ್ಕಿರತಕ್ಕಂಥದ್ದು, ಅದನ್ನು ವೇಸ್ಟ್ ಯಾಕೆ ಮಾಡ್ತೀರಿ? ನಿಂಬಿಕಾಯನ್ನು ಸುರಿದು ಹಾಕೋದು, ಇದು ಕೆಲಸಕ್ಕೆ ಬರೆದಂಥ ಇದೆಲ್ಲ ವೈದಿಕ ಆಚರಣೆ. ಇನ್ನು ಕೆಲವು ಕಡೆ ಹೇಳ್ತಾರೆ ಕುಂಬಳಕಾಯಿ ಅಂದಿರ್ತಾಳೆ, ಆ ಕುಂಬಳಕಾಯಿ ನೋಡೋದು ಮನೆ ಎರಡೂ ಭಾಗಲಿಗೆ ಇಟ್ಬಿಡೋದು, ಎಡ ಒಂದು ಬಲ ಒಂದು ಇಡೋದು, ಅದರಲ್ಲಿ ಕುಂಕುಮ ಚೆಲ್ಲೋದು. ಯಾರು ಹೇಳಿದ್ದು ನಿಮಗೆ? ಅದನ್ನು ನೀವು ಅಟ್ಟುಣ್ಣಬೇಕು. ಅದನ್ನು ಚೆನ್ನಾಗಿ ಪೌಷ್ಟಿಕವಾದ ಆಹಾರ, ಉಣ್ಣುವ ಆಹಾರವನ್ನು ಚೆಲ್ತಕ್ಕಂಥ ಮನಸ್ಥಿತಿ ನಿಮಗೆ ಒದಗಿಸಿಕೊಟ್ರಲ್ಲ ಪುಣ್ಯಾತ್ಮರು. ನನಗಂತೂ ಇದ್ರ ಬಗ್ಗೆ ನಿಜಕ್ಕೂ ತುಂಬ ಬೇಸರ ಬರ್ತದೆ. ಲಕ್ಷ್ಮೀ ಪೂಜೆ ಮಾಡ್ಬೇಕಂತ ಹೇಳ್ತಾರೆ. ಲಕ್ಷ್ಮೀ ಪೂಜೆ ಅಂದ್ರೆ ಯಾವುದಪ್ಪ? ಯಾವುದೋ ಒಂದು ಭಾವಚಿತ್ರ ತಂದು ನೀವು ಪೂಜೆ ಮಾಡಿದರೆ ಆ ಲಕ್ಷ್ಮಿ ಬರಲಿಕ್ಕೆ ಸಾಧ್ಯನಾ? ಕಾಯಕವೇ ಕೈಲಾಸ ಅಂತ ಶರಣ ಹೇಳಿದರೆ, ದುಡಿತವೇ ದುಡ್ಡಿನ ತಾಯಿ ಅಂತ ಅನುಭಾವಿಗಳು ಹೇಳಿದ್ದಾರೆ. ಕಾಯಕ ಮಾಡ್ಬೇಕಪ್ಪ, ದುಡಿಬೇಕಪ್ಪ, ಲಕ್ಷ್ಮಿ ತಾನಾಗಿ ಬರ್ತಾಳೆ. ಓದಬೇಕಪ್ಪ, ಸರಸ್ವತಿ ತಾನಾಗಿ ಬರ್ತಾಳೆ. ಸರಸ್ವತಿ ಲಕ್ಷ್ಮಿಯನ್ನ ನಾವು ಪರಿಶ್ರಮ ಪಟ್ಟು ಗಳಿಸಬೇಕೆ ಹೊರತು ಪೂಜೆ ಮಾಡೋದ್ರಿಂದ ಸಾಧ್ಯವಿಲ್ಲ ಏನು ಬರಲಿಕ್ಕೆ. ಹಾಗಾಗಿ ಇವುಗಳ ಆಚರಣೆ ಇರಲ್ಲ. ಈ ಆಚರಣೆ ನಿಜಕ್ಕೂ ಅಂಧಾಚರಣೆ ಅನ್ನೋದೇ ವಿಧಿಯಿಲ್ಲವಾಗಿದೆ. ಈ ಅಂಧಾಚರಣೆಗಳನ್ನು ನಾವು ಕೈ ಬಿಡಲೇಬೇಕಾಗಿದೆ. ನಿಮ್ಗೆ ಬೇಕಿದ್ರೆ ಬೆಳಗ್ಗೆ ಎದ್ದು ಎಲ್ಲರೂ ಪರಿಶುಭ್ರಗೊಂಡು ನಿಮ್ಮ ಮನೆಯೆಲ್ಲ ಜನಗಳೆಲ್ಲ ಕೂಡಿ ಒಂದು ಕಡೆ ಇಷ್ಟಲಿಂಗ ಪೂಜೆಯನ್ನು ಮಾಡ್ಬೋದು. ಅಥವಾ ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಇಷ್ಟಲಿಂಗ ಇಲ್ಲದೆ ಇದ್ದರೆ ಅವ್ರಿಗೆ ಲಿಂಗಧಾರಣೆಯನ್ನು ಕೂಡ ನೀವು ಮಾಡಿಸಬೇಕು. ಲಿಂಗಧಾರಣೆ ಮಾಡಿಸ್ಲಿಕ್ಕೆ ಯಾರೊಬ್ಬ ಜಂಗಮನೇ ಬರಬೇಕಂತ ಅರ್ಥ ಇಲ್ಲ. ಯಾವ್ದಾರ ಮಹಾನುಭಾವಿ ಆದರೂ ಸಾಕು, ಅಥವಾ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಯಾವುದೇ ವ್ಯಕ್ತಿ ಆದರೂ ಸಾಕು. ಆತನಿಗೆ ಲಿಂಗವನ್ನ ಹೇಗೆ ನಿರೀಕ್ಷೆ ಮಾಡಬೇಕು, ಲಿಂಗ ನಿರೀಕ್ಷೆಯ ಫಲಗಳೇನು, ಲಿಂಗ ನಿರೀಕ್ಷೆಯಿಂದ ಮನಸ್ಸು ಹೇಗೆ ಒಂದು ಕಡೆ ನಿಲ್ಲಕ್ಕೆ ಸಾಧ್ಯ, ಮನಸ್ಸು ಒಂದು ಕಡೆ ನಿಂತ ಮೇಲೆ ಆ ನಿಂತ ಮನಸ್ಸು ಏನಾದರೂ ಕ್ರಿಯಾಶೀಲವಾಗಿ ಹೇಗಿರ್ಲಿಕ್ಕೆ ಸಾಧ್ಯ ಅಂತ ಅನ್ನೋ ತತ್ವವನ್ನ ನಾವು ಹೇಳ್ಕೊಡ್ಬೇಕು. ಜಗದಗಲ ಮುಗಿಲಗಲ ಮಿಗಿಯಗಲ ನಿಮ್ಮಗಲ ಪಾತಾಳದಿಂದ ತತ್ತ ಬ್ರಹ್ಮಾಂಡದಿಂದ ತತ್ತ ಅಗಮ್ಯ ಅಗೋಚರ ಅಪ್ರಮಾಣ ಅಪ್ರತಿಮ ಲಿಂಗವೇ ನೀವೆನ್ನ ಪರಸ್ಥಲಕ್ಕೆ ಬಂದು ಚುಳುಕಾದ ಬಗೆ ಅಂತ ನಾವು ಬೆಕ್ಕಸ ಬೆರಗಾಗುವ ರೀತಿಯಲ್ಲಿ ಜನಸಾಮಾನ್ಯರಿಗೆ ಮತ್ತು ಕುಟುಂಬದ ಸದಸ್ಯರಿಗೆ ತಿಳಿ ಹೇಳಬೇಕು. ಇಡೀ ಮನೆಯನ್ನ ಪರಿಶುದ್ಧವಾದಂಥ ಪುಷ್ಪಗಳಿಂದ, ಪರಿಶುದ್ಧವಂತ ತಳಿರು ತೋರಣಗಳನ್ನು ಕಟ್ಟಿ ಎಲ್ಲರೂ ನೋಡಿ ಸಂಭ್ರಮಿಸುವ ರೀತಿಯಲ್ಲಿ ಮನೆಯನ್ನ ನೀವು ಸಿದ್ಧಗೊಳಿಸಬೇಕು. ಆ ಮನೆಗೆ ಪ್ರವೇಶ ಮಾಡಬೇಕು. ಅನುಭಾವಿಗಳಿಂದ ಆ ಅನುಭವದ ನುಡಿಗಳನ್ನು ನೀವು ಕೇಳಬೇಕು. ನೀವೇ ಸ್ವತಃ ವಚನಗಳನ್ನು ಹಾಡಬೇಕು, ಕುಣಿಬೇಕು, ನಲಿಬೇಕು. ಹಾಗೆ ಕಿವಿಯ ಪ್ರಸಾದವನ್ನು ಕೂಡ ನಾವು ಉಣಿಸಬೇಕು. ಪ್ರಸಾದ ಅಂದರೆ ಕೇವಲ ಸಿಹಿಯಾದ ಊಟವನ್ನು ತಿನ್ನಿಸುವುದಷ್ಟೇ ಪ್ರಸಾದ ಅಲ್ಲ. ಈ ಕಿವಿಗೆ ಹಿತವಾಗುವಂಥ, ಮನಸ್ಸು ಪರಿವರ್ತನೆಗೊಳ್ಳುವಂಥ, ಮನಸ್ಸು ಬದಲಾಗುವಂಥ, ಎಲ್ಲರಿಗೂ ಒಳ್ಳೆಯದನ್ನು ಮಾಡತಕ್ಕಂಥ ಚಿಂತನೆಗಳನ್ನು ಜನಮಾನಸಕ್ಕೆ ನಾವು ಬಿತ್ತಬೇಕಾಗಿದೆ. ಹಾಗಾಗಿ ಅನುಭವವನ್ನು ಲಿಂಗಾಯತರು ಮಾಡಿಸುವುದು ನಿಜಕ್ಕೂ ಒಂದು ಕರ್ತವ್ಯ ಅಂತ ಭಾವಿಸಬೇಕಾಗಿದೆ. ಅವರು ಬಸವಣ್ಣನ ಹೆಸರನ್ನು ನಾವು ಹೇಳ್ತು ಅಂದಮೇಲೆ, ನಾವು ಲಿಂಗಾಯತರು ಅಂದಮೇಲೆ ಕನಿಷ್ಠ ಪಕ್ಷ ವಚನ ಪ್ರಜ್ಞೆ ಇಲ್ಲದಿದ್ದರೆ ಹೇಗೆ? ಹಾಗಾಗಿ ವಚನಗಳನ್ನು ನಾವು ಹೇಳಲೇಬೇಕಾಗಿದೆ. ಮತ್ತು ನಮ್ಮ ಮನೆ ಹೇಗಿರ್ಬೇಕಂದ್ರೆ, ಮನೆ ನೋಡಿ ಮನ ಹೋಗುವಂತಿರಬೇಕು. ಅಲ್ಲಿರ್ತಕ್ಕಂಥ ಜನಗಳ ರೀತಿ, ವರ್ತನೆ, ಚಿಂತನೆ ನೋಡಿ ನಮಗೆ ಯಾರಾದರೂ ಹರ್ಷಿಸಿ ಆ ಕಡೆ ಹೋಗುವಂಥ ಮನಸ್ಸು ಮಾಡಬೇಕೆ ಹೊರತು ದೊಡ್ಡ ಮನಿದೆ, ದೊಡ್ಡ ಬಂಗ್ಲೆ ಇದೆ ಅಂತ ಅಲ್ಲಿಗೆ ಹೋಗೋದಾಗಬಾರ್ದು. ಮತ್ತೆ ನೆನಪಿಸ್ಬೇಕು ನಾವು, ಮನೆಯೊಳಗೆ ನಿದ್ದಾನ ಇಲ್ಲವೋ, ಹೊಸ್ತಿಲಲ್ಲಿ ಹುಲ್ಲುಟ್ಟಿ ಮನೆಯೊಳಗೆ ರಜ ತುಂಬಿ, ಮನೆಯೊಳಗೆ ನಿದ್ದಾನೋ ಇಲ್ಲವೋ, ತನುವಿನೊಳಗೆ ವಿಷ ತುಂಬಿ ಮನದೊಳಗೆ ವಿಷಯ ತುಂಬಿ, ಮನದೊಳಗೆ ಮನೆಯೊಳಗೆ ನಿಲ್ಲ ಕೂಡಲ ಸಂಗಮ ದೇವ ಅನ್ನುವ ಸತ್ಯವನ್ನ ಅವರಿಗೆ ಮನಗಾಣಿಸಬೇಕು. ನಿಮ್ಮ ಬರುವಂಥ ಜನಗಳಿಗೆ ಹೇಗೆ ಪ್ರೀತಿಸ್ಬೇಕಂದ್ರೆ, ಏನೇ ಬಂದಿರಿ ಹೊದೊಳವಿದ್ದಿರಿ ಎಂದರೆ ನಿಮ್ಮ ಮೈಸಿರಿ ಆರಿ ಹೋಗುವುದೇ, ಕುಳ್ಳಿರೆಂದರೆ ನೆಲ ಕುಳಿ ಹೋಗುವುದೇ, ಒಡನೆ ನುಡಿದಡೆ ಶಿರಹೊಟ್ಟೆ ಹೊಡುವುದೇ ಕೂಡಲ ಸಂಗಮ ದೇವ ಅನ್ನುವಂಥ ಸಂಸ್ಕಾರ ನಮ್ಮದು ಆಗ್ಬೇಕಂತಕ್ಕಂಥ ಮಾತನ್ನ ನಾವು ಒತ್ತಿ ಹೇಳಬೇಕು. ಈ ಜೀವನ ಕ್ಷಣಿಕ, ಶಾಶ್ವತವಾದದ್ದಲ್ಲ. ಯಾವತ್ತು ನಾವು ಬಿಟ್ಟು ಹೋಗ್ತೀವೋ ಗೊತ್ತಿಲ್ಲ. ಹಾಗಾಗಿ ಈ ಸತ್ಯವನ್ನು ನಾವು ಮನಗಾಣಿಸಬೇಕಾಗ್ತದೆ. ಆನೆಯ ನೇರಿಕೊಂಡು ಹೋದಿರಿ ನೀವು, ಕುದುರೆಯ ನೇರಿಕೊಂಡು ಹೋದಿರೇ ನೀವು, ಕುಂಕುಮ ಕಸ್ತೂರಿಯ ಪೂಸಿಕೊಂಡು ಹೋದಿರೇ ಅಣ್ಣ, ಸತ್ಯದ ನಿಲವನ್ನರಿಯದೆ ನರಕಕ್ಕೆ ಭಾಜನವಾದಿರಲ್ಲ ಅಂತಕ್ಕಂಥ ಮಾತನ್ನು ನಾವು ಹೇಳಬೇಕಾಗಿದೆ. ನಿಮ್ಮ ಮನೆ ಪ್ರವೇಶ
ನೀವೆಲ್ಲ ಸಂಭ್ರಮಿಸುವಂತಾಗಬೇಕೆ ಹೊರತು ಯಾರೋ ಬಂದು ನಿಮ್ಮ ಮನೆ ಪ್ರವೇಶಕ್ಕೆ ಆತನ ನಿರ್ದೇಶನದ ಅಡಿಯಲ್ಲಿ ನೀವು ಮಾಡುವಂತ ಆಗಬಾರದು ಅಂತಕ್ಕಂಥ ಮಾತನ್ನು ಹೇಳ್ತಾ, ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣಾರ್ಥಿಗಳು. ನಿಮ್ಮ ವಿಶ್ವಾರಾಧ್ಯ ಸತ್ಯನ್ಪೇಟೆ.